ಸಂಸತ್ ಭವನದ ಆವರಣದಲ್ಲಿ ಅವರು ಗುಲಾಬಿ ಹೂ ಮತ್ತು ರಾಷ್ಟ್ರಧ್ವಜ ಹಿಡಿದುಕೊಂಡು ಕಾದಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರು ಬರ್ತಾ ಇದ್ದಂತೆ ಅವರಿಗೆ ಗುಲಾಬಿ ಹೂ ಮತ್ತು ರಾಷ್ಟ್ರಧ್ವಜ ನೀಡ್ತಾರೆ. ಅಂದಹಾಗೆ ಇದು ಸ್ವಾಗತವಲ್ಲ, ಬದಲಾಗಿ ಪ್ರತಿಭಟನೆ. ವಿರೋಧ ವ್ಯಕ್ತಪಡಿಸೋಕೆ ವಿಪಕ್ಷ ನಾಯಕರು ಅನುಸರಿಸಿದ ಹೊಸ ಹಾದಿ. ನಮ್ಮ ದೇಶದ ರಾಜಕೀಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ದ್ವೇಷ ತುಂಬಾ ಹೆಚ್ಚಾಗಿದೆ. ಒಂದು ಕಾಲದಲ್ಲಿ ವಿರೋಧಿಗಳು ಗೌರವದಿಂದ ಪ್ರೀತಿಯಿಂದ ಮಾತನಾಡುವ ಅದೆಷ್ಟೋ ಕಥೆಗಳ ಕುರಿತಾಗಿ ನಾವು ಕೇಳ್ತಿದ್ವಿ. ಆದರೆ ಇತ್ತೀಚಿನ ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳ ಬಗ್ಗೆ ಕೇಳ್ಬರೋದೇ ಬಹಳ ಕಡಿಮೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಅವರ ಒಂದು ನಡೆ ಬಹಳ ವೈರಲ್ ಆಗಿದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನ ಪ್ರಾರಂಭ ಆದಾಗಿನಿಂದ ಅದಾನಿ ವಿರುದ್ಧದ ದೋಷಾರೋಪಣೆ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆಗೆ ಒತ್ತಾಯಿಸಿ ವಿಪಕ್ಷಗಳ ಸಂಸದರು ವಿಭಿನ್ನವಾಗಿ ಪ್ರತಿಭಟನೆ ನಡೆಸ್ತಾ ಬಂದಿದ್ದಾರೆ. ಬುಧವಾರ ಸಂಸತ್ತಿನ ಆವರಣದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಗುಲಾಬಿ ಹೂವು ಮತ್ತು ತಿರಂಗವನ್ನ ನೀಡಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಈ ರೀತಿ ರಾಹುಲ್ ಗಾಂಧಿ ಮಾತ್ರ ಗಿಫ್ಟ್ ನೀಡಿಲ್ಲ. ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಹಲವಾರು ಕಾಂಗ್ರೆಸ್ ನಾಯಕರು, ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ತಮಿಳುನಾಡಿನ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಗಂನಂತಹ ಮಿತ್ರ ಪಕ್ಷಗಳ ಸಂಸದರು ಗುಲಾಬಿಗಳು ಮತ್ತು ಧ್ವಜಗಳೊಂದಿಗೆ ಬಿಜೆಪಿ ಶಾಸಕರಿಗಾಗಿ ಸಂಸತ್ತಿನ ಹೊರಗೆ ಕಾಯ್ತಾ ಇದ್ರು. ಮಾಸ್ಕ್, ಟಿ ಶರ್ಟ್ಗಳು ಮತ್ತು ಬ್ಯಾಗ್ಗಳ ನಂತರ ಕಾಂಗ್ರೆಸ್ ಸಂಸದರು ಎನ್ಡಿಎ ಸಂಸದರಿಗೆ ಗುಲಾಬಿ ಹೂಗಳು ಮತ್ತು ರಾಷ್ಟ್ರಧ್ವಜವನ್ನ ನೀಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಹೂವುಗಳನ್ನ ಹಂಚುತ್ತಿದ್ದಾಗ ವಿರೋಧ ಪಕ್ಷದ ಸಂಸದರು ದೇಶಕೋ ಮತ್ ಬಿಕ್ನೇದೋ ಅಂದ್ರೆ ದೇಶವನ್ನ ಮಾರಾಟ ಮಾಡೋಕೆ ಬಿಡಬೇಡಿ ಎಂಬ ಫಲಕಗಳನ್ನ ಹಿಡಿದುಕೊಂಡಿದ್ರು. ನಾವು ರಾಷ್ಟ್ರಧ್ವಜವನ್ನ ವಿತರಿಸಿ ದೇಶವನ್ನ ಮಾರಾಟ ಮಾಡದೆ ಮುಂದಕ್ಕೆ ಕೊಂಡೊಯ್ಯುವಂತೆ ವಿನಂತಿಸಿದ್ದೇವೆ. ದುರದೃಷ್ಟವಶಾತ್ ಅದಾನಿ ದೇಶವನ್ನ ನಡೆಸುತ್ತಿರುವುದನ್ನ ನಾವು ನೋಡ್ತೇವೆ. ಎಲ್ಲವನ್ನೂ ಅವರ ಕೈಗೆ ನೀಡಲಾಗ್ತಿದೆ ಮತ್ತು ಬಡವರ ಧ್ವನಿಯನ್ನ ಮೌನಗೊಳಿಸಲಾಗ್ತಿದೆ ಅಂತ ಕಾಂಗ್ರೆಸ್ ಸಂಸದೆ ವರ್ಷಾ ಗಾಯಕ್ವಾಡ್ ಹೇಳಿದ್ದಾರೆ. आज हमने देश का झंडा दिया है और देश को बेचिएगा मत, ये हमने कहा है. फूल दिए हैं, सद्भावना रखिए, ये देश को आगे बढ़ाने का काम कीजिए. दुर्भाग्यवश हम देख रहे हैं कि आजकल ये देश जो है वो अदानी चला रहे हैं. चाहे रेलवे हो, चाहे रियल एस्टेट हो, चाहे धरावी हो, चाहे कोयला हो, चाहे डिफेंस हो, चाहे स्कूल हो, चाहे डैम हो, ये सब चीजें जो उनको देने का काम कर रहा है, उनके माध्यम से गरीब की आवाज दबाने का और देश को बेचने की जो साजिश चल रही है उसको हम लेके चले. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.